ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ನಿಮ್ಮ ಜೊತೆಗೆ ಒಂದು ಗರಿಗರಿಯಾದಂಥ ಮತ್ತು ರುಚಿಯಾದಂಥ ಮತ್ತು ಕ್ರಿಸ್ಪಿಯಾಗಿರುವಂಥ ಒಂದು ಕೋಡುಬಳೆ ರೆಸಿಪಿ ಶೇರ್ ಮಾಡ್ಕೊಳಕತ್ತೀನಿ. ಅದ್ಭುತವಾದಂಥ ರುಚಿಯಾಗಿರ್ತದೆ, ಮಾಡೋದು ಕೂಡ ಬಹಳನೇ ಸುಲಭವಾಗಿ ಐತಿ. ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿರಿ. ಯಾಕಂದರೆ ಈಗಂತೂ ಸಾಲು ಹಬ್ಬಗಳು ಶುರು ಆಗುತ್ತೆ. ನೆಕ್ಸ್ಟ್ ಇವಾಗ ಗಣೇಶ ಚತುರ್ಥಿ ಕೂಡ ಬರುತ್ತೆ. ಈ ರೀತಿಯಾದಂಥ ಕರಿದ ತಿಂಡಿ ತಿನಿಸುಗಳನ್ನು ಮಾಡಿ ಇಟ್ಕೋಬೇಕಾಗುತ್ತೆ. ಸಾಯಂಕಾಲ ಚಹಾ ಜೊತೆಗೂ ತಿನ್ನೋದಕ್ಕೆ ಬರುತ್ತೆ. ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಒಂದು ಇಷ್ಟ ಆಗುವಂಥ ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಬರೀ ಹಂಗಿದ್ರೆ ಈ ಕೋಡುಬಳೆನ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೀನಿ. ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ನೋಡ್ಕೊಂಡು ಬರೋಣಂತೆ. ಈಗ ನಾನು 1 ಕಪ್ನಷ್ಟು ಹುರಿಗಡಲೆ ಅಥವಾ ಪುಟಾಣಿ ಅಂತಿರಲ್ಲ ಅದನ್ನು ತೊಗೊಂಡಿನಿ. 1 ಕಪ್ನಷ್ಟು ಯಾವುದಾದ್ರೂ ಒಂದು ಅಳತೆ ಕಪ್ಪನ್ನು ಕರೆಕ್ಟಾಗಿ ತೊಗೊಂಡು ಮೆಜರ್ಮೆಂಟ್ ಕರೆಕ್ಟ್ ಆಗುತ್ತೆ. ರೆಸಿಪಿ ಕೂಡ ತುಂಬಾ ಚಲೋ ಆಗುತ್ತೆ. 3 ಬ್ಯಾಡಗಿ ಮೆಣಸಿಕಾಯನ್ನು ಹಾಕ್ಕೊಂಡಿನಿ. 1 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡಿನಿ. 1/4 ಚಮಚಷ್ಟು ಜೀರಿಗೆಯನ್ನು ಹಾಕ್ಕೊಂಡಿನಿ. 3 ಚಮಚಷ್ಟು ತುರಿದಿರುವಂಥ ಒಣ ಕೊಬ್ಬರಿಯನ್ನು ಸೇರಿಸ್ಕೊಂಡಿನಿ. ನೀವು ಹಸಿ ಕೊಬ್ಬರಿ ಬೇಕಿದ್ರೂ ಸೇರಿಸ್ಕೋಬೋದು. ಆದರೆ ಹಸಿ ಕೊಬ್ಬರಿ ಹಾಕಿದರೆ ಜಾಸ್ತಿ ದಿವಸ ಇದನ್ನು ಇಟ್ಟು ತಿನ್ನೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಕ್ಕೊಂಡಿನಿ. ನೀವು ಹಸಿ ಕೊಬ್ಬರಿ ಬೇಕಿದ್ರೂ ಉಪಯೋಗಿಸ್ಕೋಬೋದು. ಈಗ ಇದನ್ನು ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ನುಣ್ಣಗೆ ಇದನ್ನು ಮಿಕ್ಸಿ ಮಾಡಿಕೊಂಡು ಬರಬೇಕು. ನೋಡಿ, ಈ ರೀತಿಯಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಿ. ನಂತರ ಇನ್ನೊಂದು ಬೌಲ್ ತೊಗೊಂಡಿನಿ. ನಾನು ಅದಕ್ಕೆ 1 ಕಪ್ನಷ್ಟು ಚಿರೋಟಿ ರವೆ, ಬಾಂಬೆ ರವೆ, ಸಣ್ಣ ರವೆ ಅಂತಿರಲ್ಲ ಆ ರವೆಯನ್ನು ಸೇರಿಸ್ಕೊಂಡಿನಿ. ಈಗ ಇದಕ್ಕೆ 2 ಕಪ್ಪಿನಷ್ಟು ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿನಿ. ಅಕ್ಕಿ ಹಿಟ್ಟು ನೀವು ಮನೆಯೊಳಗೆ ಬೀಸಿದ್ದಾದರೂ ತೊಗೋಬೋದು ಅಥವಾ ಹೊರಗಡೆ ಬೀಸ್ಕೊಂಡು ಬಂದಿರೋದಾದರೂ ತೊಗೋಬೋದು. ಅಕ್ಕಿ ಹಿಟ್ಟನ್ನು 2 ಕಪ್ನಷ್ಟು ಸೇರಿಸ್ಕೊಂಡಿನಿ. 2 ಚಮಚ ಅಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿನಿ. ಮತ್ತು ಇದಕ್ಕೆ ಒಂದಷ್ಟು ಆಗಲೇ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಪೌಡರು, ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. 2 ಚಮಚಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತೀನಿ. ಉಪ್ಪು ಮತ್ತು ಖಾರ ಸ್ವಲ್ಪ ನೀವು ಕಡಿಮೆ ಹಾಕ್ಕೊಂಡ್ರೆ ಒಳ್ಳೆಯದು. 1/4 ಚಮಚ ಅಷ್ಟು ಅರಿಶಿನ ಸೇರಿಸ್ಕೊತೀನಿ. ನಾನು ಬೆಣ್ಣೆ ಯಾವಾಗಲೂ ತಂದೆ ಅಂತಂದರೆ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಫ್ರೀಝರ್ ಒಳಗೆ ಇಟ್ಕೊಂಡಿರ್ತೀನಿ. ನನಗೆ ಯಾವುದಾದ್ರೂ ರೆಸಿಪಿ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತೇಳಿ. ಈಗ ನಾನೊಂದು 2-3 ಚಮಚ ಅಷ್ಟು ನಾನೆಲ್ಲ ಬೆಣ್ಣೆನ ಕರಗಿಸಿ ಬಿಸಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತೀನಿ. ಅಲ್ಲಿ ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಅಂದ್ರೆ ಉಪ್ಪು, ಖಾರ, ಅರಿಶಿನ ಎಲ್ಲ ಚಲೋತಂಗ ಮತ್ತು ಎಲ್ಲ ಹಿಟ್ಟುಗಳು ಚೆಂದಂಗೆ ಮಿಕ್ಸ್ ಆಗಲಿ. ಅದಕ್ಕೋಸ್ಕರ ಎಲ್ಲನೂ ಚಲೋತಂಗ ಮಿಕ್ಸ್ ಮಾಡಿಕೊಡ್ರಿ. ನಂತರ ಬೆಣ್ಣೆ ಬಿಸಿಯಾಗಿತ್ತಲ್ಲ, ಎಲ್ಲ ಕರಿಬಿಟ್ಟಿತ್ತು ಬೆಣ್ಣೆ, ಇದನ್ನು ಸೇರಿಸ್ಕೊಡ್ರಿ. ಈ ಹಿಟ್ಟಿಗೆ ಹಾಕ್ಕೊಂಡು ಬಿಡ್ರಿ. ಹಾಕ್ಕೊಂಡು ಸ್ವಲ್ಪ ಇದು ಬಿಸಿ ಇರುತ್ತಲ್ಲ, ಮೊದಲಿಗೆ ಸ್ವಲ್ಪ ಇದನ್ನು ಚಮಚ ಇಂಥರನ್ನ ಮಿಕ್ಸ್ ಮಾಡಿಕೊಡ್ರಿ. ನಂತರ ಇದನ್ನು ಕೈಯಿಂದ ಚಲೋತಂಗ ಮಿಕ್ಸ್ ಮಾಡಿಕೊಡ್ರಿ. ಅಂದ್ರೆ ಬೆಣ್ಣೆ ಪೂರ್ತಿಯಾಗಿ ಎಲ್ಲ ಹಿಟ್ಟಿಗೂ ಹತ್ಕೋಬೇಕು. ಆ ರೀತಿಯಾಗಿ ನೀಟಾಗಿ ಹಾಕ್ಕೋಬೇಕು. ನಾನು ಹೇಳಿರುವಂಥ ಏನೊಂದು ಅಳತೆ ಐತಲ್ಲ ಅದೇ ರೀತಿ ನೀವು ಹಾಕ್ಕೊಂಡ್ರಿ ಅಂದರೆ ಕೋಡುಬಳೆ ಬಹಳನ ಕ್ರಿಸ್ಪಿಯಾಗಿ ಬರ್ತಾವೆ. ಈಗ ಇದು ನೋಡ್ರಿ, ನಾವು ಮುಷ್ಟಿ ಕಟ್ಟಿದ್ವಪ್ಪ ಅಂತಂದೆ ಅಂದ್ರೆ ಇದು ಉಂಡೆ ಆಗಬೇಕು. ಅಂದರೆ ನೀವು ಕರೆಕ್ಟಾಗಿ ಬೆಣ್ಣೆ ಹಾಕಿದ್ದು ಕರೆಕ್ಟ್ ಆಗೈತೆ ಅಂತ ಅರ್ಥ. ನೀವು ಜಾಸ್ತಿ ಬೆಣ್ಣೆ ಹಾಕೋದು ಅಥವಾ ಎಣ್ಣೆ ಹಾಕೋದು ಅಥವಾ ತುಪ್ಪ ಹಾಕೋದು ಮಾಡಿದ್ರೆ ಅದೆಲ್ಲ ಎಣ್ಣೆಗೆ ಹಾಕಿದ ತಕ್ಷಣ ಒಂಥರ ಬಿಡಿ ಆಗಿಬಿಡ್ತೈತಿ, ಒಡೆದೋಗ್ಬಿಡ್ತೈತಿ. ಅದಕ್ಕೋಸ್ಕರ ನೋಡಿಕೊಂಡು ಬೆಣ್ಣೆ, ತುಪ್ಪ, ಎಣ್ಣೆ ಯಾವ್ದು ಬೇಕಿದ್ರೂ ಹಾಕ್ಕೋಬೋದು. ಈಗ ಸ್ವಲ್ಪ ನಾನು ನೀರು ಹಾಕ್ಕೊಂಡು ನಾನು ಇದನ್ನು ಚಲೋತಂಗ ಕಲಿಸ್ಕೊಳಕತ್ತೀನಿ. ಭಾಳ ಗಟ್ಟಿನೂ ಅಲ್ಲ, ಭಾಳ ಮೆತ್ತಗೂ ಅಲ್ಲ. ಆ ರೀತಿಯಾಗಿ ಇದನ್ನು ಕಲಿಸಿಟ್ಕೊಳ್ರಿ. ಭಾಳ ಗಟ್ಟಿ ಆದರೆ 2 ಚಮಚ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ರಿ. ಮೆತ್ತಗೆ ಆತಪ್ಪ ಅಂತಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಗಟ್ಟಿ ಮಾಡ್ಕೊಳ್ರಿ. ಈಗ ಇದನ್ನು ಚಲೋತಂಗ ಹೊಸ್ತೀನಿ. ನಾನು ಹೊಸದು ಒಂದಷ್ಟು ಹಿಟ್ಟು ತೊಗೊಂಡು ಹೊಸದು, ನೀವು ಬೇಕಿದ್ರೆ ದೊಡ್ಡದು ಬೇಕಿದ್ರೆ ದೊಡ್ಡ ಕೋಡುಬಳೆ ಮಾಡ್ಕೋಬೋದು, ಸಣ್ಣದು ಬೇಕಿದ್ರೆ ಸಣ್ಣ ಕೋಡುಬಳೆ ಮಾಡ್ಕೋಬೋದು. ಇದು ನಿಮ್ಮ ಇಷ್ಟದ ಪ್ರಕಾರ ನೀವು ಮಾಡ್ಕೊಂಡು ಹೋಗ್ಬೋದು. ನಾನಿಲ್ಲಿ ದೊಡ್ಡದು ಕೂಡ ಮಾಡೇನಿ ಮತ್ತು ಸಣ್ಣದು ಕೂಡ ಮಾಡೇನಿ. ನಿಮ್ಗೆ ಯಾವ್ದು ಇಷ್ಟ ಅಲ್ಲ ಅದೇ ರೀತಿಯಾಗಿ ಮಾಡ್ಕೊಳ್ರಿ. ನಾವು ಇದನ್ನು ಮುಂಚೆನೇ ಈ ರೀತಿಯಾಗಿ ಮಾಡಿ ಒಂದು ತಟ್ಟೊಳಗೆ ಇಟ್ಕೊಂಡ್ಬಿಟ್ವಿ ಅಂದ್ರೆ ನಮ್ಗೆ ಕರೆಯೋದಕ್ಕೆ ಸರಳ ಆಗ್ತೈತಿ. ಇಲ್ಲಾಂದ್ರೆ ಮಾಡ್ಕೋತ ನಾವು ಕರೆದ್ವಿ ಅಂದ್ರೆ ಆ ಕಡೆ ಕೋಡುಬಳೆ ಕರೆಯೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಡ್ತಪ್ಪ ಅಂತಂದ್ರೆ ಅಂದ್ರೆ ಕೋಡುಬಳೆ ಕರೆಯೋದು ಸರಿ ಆಗೋದಿಲ್ಲ. ಅದಕ್ಕೋಸ್ಕರ ಮೊದಲು ಈ ರೀತಿ ಒಂದಷ್ಟು ತಟ್ಟೆಯೊಳಗೆ ಮಾಡಿಟ್ಕೊಂಡು ಇದನ್ನು ಕರೆದು ನಂತರ ಮತ್ತೊಂದಿಷ್ಟು ಮಾಡ್ಕೊಳ್ರಿ. ಈಗ ಒಲೆ ಮೇಲೆ ಎಣ್ಣೆ ಇಟ್ಕೊಂಡಿನಿ. ಇದಕ್ಕೊಂದು ಸ್ವಲ್ಪ ನಾನು ಸ್ವಲ್ಪ ಎಣ್ಣೆ ಕಾದಿದೆ ಎಲ್ಲ ಚೆಕ್ ಮಾಡ್ಕೊಂಡಿನಿ. ಎಣ್ಣೆ ಚಲೋತಂಗ ಕಾದೈತಿ. ಉರಿಯನ್ನು ನೀವು ಸ್ಲೋನ ಇಟ್ಕೋಬೇಕು. ಫುಲ್ ಸಿಮ್ ಒಳಗೆ ಇಟ್ಕೊಂಡು ನಿಧಾನಕ್ಕೆ ಕೋಡುಬಳೆನ ಹಾಕ್ಕೊಂಡು ಸಿಮ್ ಒಳಗೆ ಇಟ್ಕೊಂಡು ನಿಧಾನಕ್ಕೆ ಕರಿಬೇಕು. ತಕ್ಷಣ ಹೊಳಸ್ಕೊಳೋದಕ್ಕೆ ಹೋಗಬೇಡ್ರಿ. ಸ್ವಲ್ಪ ಒಂದು ಸೈಡ್ದು ಕರೆದಾದ ನಂತರ ತಿರುಗಿಸ್ಕೊಂಡು ಕರೀರಿ. ಭಾಳ ಅಂದ್ರೆ ಭಾಳನ ಕ್ರಿಸ್ಪಿಯಾಗಿರ್ತವೆ ಮತ್ತು ಅಷ್ಟು ಟೇಸ್ಟಿಯಾಗಿರ್ತವೆ. ನಾವು ಪುಟಾಣಿ ಮತ್ತು ಈ ಅಕ್ಕಿ ಹಿಟ್ಟು, ರವೆ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ಭಾಳ ಅಂದ್ರೆ ಕ್ರಿಸ್ಪಿಯಾಗಿರ್ತವೆ. ಈಗ ನೀಟಾಗಿ ಕೆಳಗ ಮೇಲೆ ಎಲ್ಲನೂ ಈ ರೀತಿಯಾಗಿ ಕರ್ಕೊಳ್ರಿ. ಅಂದ್ರೆ ನೀವು ಕರಿಯೋದು ಮಾತ್ರ ಭಾಳನೇ ಇಂಪಾರ್ಟೆಂಟು. ಸ್ವಲ್ಪ ಉರಿಯನ್ನು ಸಿಮ್ಮಲ್ಲಿ ಇಟ್ಕೊಂಡು ನೀವು ನೀಟಾಗಿ ಕರ್ಕೋಬೇಕು. ನೀವು ಭಾಳ ಜೋರ ಉರಿ ಇಟ್ಕೊಂಡು ಕರ್ಕೊಂಡ್ಬಿಟ್ರಿ ಅಂತಂದ್ರೆ
ಅಂದರೆ ಒಳಗಡೆ ಇದು ಕರಿಯೋದಿಲ್ಲ. ಅದಕ್ಕೋಸ್ಕರ ಇದನ್ನು ಮಾತ್ರ ನೀವು ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು. ನೀವು ಜೋರಾಗಿ ಉರಿ ಇಟ್ಕೊಂಡು ಕರೆದು ಬಿಟ್ರಿಪ್ಪ ಅಂತಂದ್ರೆ ಅಂದ್ರೆ ಒಳಗಡೆ ಕರಿದಿರಲ್ಲ, ಮತ್ತು ಕರೆದಾದ ನಂತರ ಬಿಸಿ ಇದ್ದಾಗ ಕ್ರಿಸ್ಪಿ ಇರ್ತಾವೆ, ಆರಿದ ನಂತರ ಒಂಥರ ಕಚ ಕಚ ಅನ್ನೋದಕ್ಕೆ ಶುರು ಆಗ್ಬಿಡ್ತಾವೆ, ಇಲ್ಲ ಮೆತ್ತಗೆ ಆಗ್ಬಿಡ್ತಾವೆ. ಅದಕ್ಕೋಸ್ಕರ ನೀವು ನೀಟಾಗಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ನಿಧಾನಕ್ಕೆ ಕರಿಬೇಕು. ಇದೇ ಹಿಟ್ಟಿನಿಂದ ನೀವು ಚಕ್ಲಿ ಕೂಡ ಮಾಡ್ಕೋಬೋದು. ಸೇಮ್ ಈಗ ನಾ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೇನಲ್ಲ, ಸೇಮ್ ಇದೇ ಹಿಟ್ಟಿನಿಂದ ನೀವು ಚಕ್ಲಿ ಕೂಡ ಒತ್ಕೋಬೋದು. ನಾನಿಲ್ಲೇ ಕೋಡುಬೇಳೆ ಮಾಡೀನಿ, ನೀವು ಚಕ್ಲಿ ಕೂಡ ಮಾಡ್ಕೋಬೋದು. ನೋಡಿರಿ, ನಾನು ಮತ್ತೊಂದು ಒಬ್ಬಿನ ಹಾಕ್ಕೊಂಡು ಈಗ ಅದನ್ನು ಕೂಡ ಕರೆದು ಎಲ್ಲನೂ ಒಂದು ಕಡೆ ತೆಗೆದು ಇಟ್ಕೊಂಡೀನಿ. ನಾನು ಹೇಳಿದ್ನೆಲ್ಲ ಸಣ್ಣದು ಕೋಡುಬೇಳೆನೂ ಮಾಡೀನಿ ಮತ್ತು ದೊಡ್ಡದು ಕೂಡ ಮಾಡೀನಿ. ನಿಮ್ಗೆ ಇಷ್ಟ, ನಿಮ್ಗೆ ದೊಡ್ಡದು ಬೇಕಪ್ಪ ಅಂದ್ರೆ ದೊಡ್ಡದು ಮಾಡ್ಕೊಡ್ರಿ, ಸಣ್ಣದು ಬೇಕಪ್ಪ ಅಂತಂದ್ರೆ ಸಣ್ಣದು ಬೇಕಾದ್ರೂ ಮಾಡ್ಕೋಬೋದು. ಎಷ್ಟು ಕ್ರಿಸ್ಪಿ ಆಗೈತಿ ಅಂತಂದ್ರೆ ಮುರಿದ್ರೆ ಈ ರೀತಿಯಾಗಿ ಎಷ್ಟು ಚಂದ ಮುರಿತಾವು, ಬಾಯೊಳಗೆ ಅಂತೂ ಅಷ್ಟು ಕುರುಮ್ ಅಂತವು. ಭಾಳ ಅಂದ್ರೆ ಭಾಳ ಸೂಪರ್ ಆಗಿರ್ತೈತಿ. ಈ ರೆಸಿಪಿ ಖಂಡಿತವಾಗ್ಲೂ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿವಸ ನಾನು ನಿಮ್ಮ ಜೊತೆಗೆ ಒಂದು ಕ್ರಿಸ್ಪಿ ಆಗಿರುವಂಥ ಕೋಡುಬೇಳೆ ರೆಸಿಪಿನ ಶೇರ್ ಮಾಡ್ಕೊಂಡಿನಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿನಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.